ದಿನಕ್ಕೆ ಬರೀ 21 ರೂಪಾಯಿ ಹೂಡಿಕೆಯನ್ನು ಮಾಡಿ ಭಾರತದ ಟಾಪ್ 65 ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ಸಾಧ್ಯ ಇದೆ ಅನ್ನೋದು ನಿಮಗೆ ಗೊತ್ತಿತ್ತಾ? ನಿಮಗೆ ಬಿಡಿ, ನನಗೆ ಈ ಮಾಹಿತಿ ಇವತ್ತು ಬೆಳಗ್ಗೆಯವರೆಗೆ ಗೊತ್ತಿರಲಿಲ್ಲ. ನನ್ನ ಫಾಲೋವರ್ ಒಬ್ಬರು ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದರು, ಸರ್ ನಾನು 51 ರೂಪಾಯಿಯ ಡೈಲಿ SIPಯನ್ನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರುವಂತಹ ಫಂಡನ್ನು ನಿಮಗೆ ಶೇರ್ ಮಾಡಿದ್ದೀನಿ, ಈ ಫಂಡಿನ ಬಗ್ಗೆ ನನಗೆ ಅಭಿಪ್ರಾಯವನ್ನು ನೀವು ಹೇಳಿ. 30 ವರ್ಷಗಳ ಕಾಲ ಇದರಲ್ಲಿ ನಾನು ದಿನ 51 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಅದು 50 ಲಕ್ಷದ ಆಸುಪಾಸಿಗೆ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ. ಇದು ಅಟ್ಲೀಸ್ಟ್ ನನ್ನ ಮಕ್ಕಳಿಗಾದರೂ ಅಡ್ವಾಂಟೇಜಿಯಸ್ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ನಾನು ಮಾಡ್ತಾ ಇರೋದು. ನಾನೊಬ್ಬ ಬಡವ, ದಯವಿಟ್ಟು ನಿಮ್ಮ ಅಡ್ವೈಸ್ ಬೇಕು ಅಂತ ಹೇಳಿದರು. ಅಡ್ವೈಸ್ ಕೊಡೋದಕ್ಕೆ ನಾನೊಬ್ಬ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಅಲ್ಲ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲ, ಅಥವಾ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಅಲ್ಲ. ಆದರೆ ನಾನು ಆ ಮ್ಯೂಚುವಲ್ ಫಂಡನ್ನು ನೋಡಿಬಿಟ್ಟು ಈ ಫಂಡ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳುವ ನನ್ನ ಅಭಿಪ್ರಾಯವನ್ನು ಮಾತ್ರ ಅವರಿಗೆ ಕೊಟ್ಟೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ, ಅವರು ಹೀಗೆ ಮೆಸೇಜ್ ಮಾಡಿದ ಕಾರಣದಿಂದಾಗಿ ನನಗೆ ಡೈಲಿ SIP 51 ರೂಪಾಯಿಯಿಂದ ಮಾಡೋದು ಸಾಧ್ಯ ಇದೆ, ಡೈಲಿ SIP ಬರೀ 21 ರೂಪಾಯಿಯಿಂದ ಮಾಡೋದು ಸಾಧ್ಯ ಇದೆ ಅನ್ನೋದು ಗೊತ್ತಾಯಿತು. ನಿಮಗೆ ಇದು ಹೇಗೆ ಅನ್ನೋದನ್ನು ನೋಡಬೇಕಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮೊದಲಿಗೆ ನಾವು ನೋಡಬೇಕಾಗಿರುವಂತಹದ್ದು ಯಾವ ಆ್ಯಪ್ಗಳ ಮೂಲಕ ಹೀಗೆ ಡೈಲಿ SIP ಮಾಡೋದು ಸಾಧ್ಯ ಇದೆ, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ಡೈಲಿ SIP ಅಂತ ಹೇಳಿದರೆ ಏನು ಅನ್ನೋದು. ಈ ಡೈಲಿ SIP ಅಂತ ಹೇಳಿದರೆ ನೀವು ತಿಂಗಳಿಗೊಮ್ಮೆ ಮ್ಯೂಚುವಲ್ ಫಂಡ್ SIPಗಳನ್ನು ಕಟ್ಟುವಂತಹದ್ದನ್ನು ನೋಡಿರ್ತೀರಿ, ಅಥವಾ ಲಂಪ್ಸಮ್ ಹೂಡಿಕೆಯನ್ನು ನೀವು ಮ್ಯೂಚುವಲ್ ಫಂಡ್ಗಳ ಮೇಲೆ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನಿಮ್ಮ ಕೈಯಲ್ಲಿ ದುಡ್ಡಿದ್ದಾಗ ಮಾಡಿರುವುದು ನಿಮಗೆ ನೆನಪಿರಬಹುದು. ಇದೇ ರೀತಿಯಲ್ಲಿ ದಿನ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಒಂದು ಸಣ್ಣ ಮೊತ್ತ ಡಿಡಕ್ಟ್ ಆಗಿ ಪ್ರತಿದಿನ ನಿಮಗೆ ಆ ಮ್ಯೂಚುವಲ್ ಫಂಡಿನ ಒಂದು ಫ್ರ್ಯಾಕ್ಷನಲ್ ಯೂನಿಟ್ ಅಲೋಕೇಟ್ ಆಗುತ್ತೆ ಅಂದರೆ ದಿಸ್ ಈಸ್ ಡೈಲಿ SIP. ಪೇಟಿಎಮ್ ಆ್ಯಪ್ನಲ್ಲಿ ಈ ಸೌಲಭ್ಯ ಅವೈಲೇಬಲ್ ಇದೆ. ಝೆಡ್ ಫಂಡ್ಸ್ ಅಂತ ಹೇಳುವಂತಹ ಇನ್ನೊಂದು ಆ್ಯಪ್ನಲ್ಲಿಯೂ ಕೂಡ ಈ ರೀತಿಯ ಸೌಲಭ್ಯ ಅವೈಲೇಬಲ್ ಇದೆ ಅನ್ನೋದನ್ನು ಓದಿದ್ದೀನಿ. ಬಟ್ ಝೆಡ್ ಫಂಡ್ಸ್ ಅಂತ ಹೇಳುವ ಆ್ಯಪ್ನ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಪೇಟಿಎಮ್ನವರು ಅವರ ಆ್ಯಪನ್ನು ಓಪನ್ ಮಾಡಿದ ಕೂಡಲೇ ಮೊದಲ ಪೇಜ್ನಲ್ಲಿಯೇ ಇನ್ವೆಸ್ಟ್ ಆಟ್ 21 ರೂಪೀಸ್ ಪರ್ ಡೇ ಅಂತ ಹೇಳುವಂತಹ ಒಂದು ಸಣ್ಣ ಐಕಾನನ್ನು ಇಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಗೋ ಫಾರ್ವರ್ಡ್ ಆ್ಯಂಡ್ ಡೂ ಯೋರ್ SIPs. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹದ್ದು ಯಾರಿಗೆ ಈ ಡೈಲಿ SIP ಯೂಸ್ಫುಲ್ ಆಗುತ್ತೆ. ಈಗ ನನ್ನ ಹಾಗಿರುವಂತಹವರು ಮಂತ್ಲಿ ಸ್ಯಾಲರಿಯನ್ನು ಡ್ರಾ ಮಾಡುವವರು, ಬೇರೆ ರೀತಿಯ ಬ್ಲೂ ಕಾಲರ್ ವರ್ಕ್ ಮಾಡುವವರು ಕೂಡ ಮಂತ್ಲಿ ಸ್ಯಾಲರಿಯನ್ನು ತಗೋತಿದ್ದಾರೆ, ಅಥವಾ ಮಂತ್ಲಿ ಒನ್ಸ್ ಅವರಿಗೆ ಒಂದು ಇನ್ಕಮ್ ಬರುತ್ತೆ ಅಂದರೆ ಅಂತಹವರಿಗೆ ಇದು ಹೇಳಿ ಮಾಡಿಸಿದಂತಹ ವಿಧಾನ ಅಲ್ಲ. ಆನ್ ಅ ಸ್ಪೆಸಿಫಿಕ್ ಡೇಟ್ ಆಫ್ ಅ ಮಂತ್, 1ನೇ ತಾರೀಕಿಗೆ ಅಥವಾ 2ನೇ ತಾರೀಕಿಗೆ ಅಥವಾ 5ನೇ ತಾರೀಕಿಗೆ, ವೆನೆವರ್ ಇಟ್ ಇಸ್ ಕನ್ವೀನಿಯಂಟ್ ಟು ಯು, 5ನೇ ತಾರೀಕು ಅಂದರೆ ಮಂತ್ಲಿ ಒನ್ಸ್ ಮಾಡ್ತೀವಲ್ಲ ನಾವು SIP, ದಟ್ ಈಸ್ ಕನ್ವೀನಿಯಂಟ್ ಫಾರ್ ಅಸ್. ಆದರೆ ನನಗಿವತ್ತು ಮೆಸೇಜ್ ಮಾಡಿದವರು ಯಾರು? ಅವರು ಕೂಲಿ ಕೆಲಸವನ್ನು ಮಾಡ್ತೀನಿ ಅಂತಂದರು. ಕೆಲವರು ಗಾರೆ ಕೆಲಸಕ್ಕೆ ಹೋಗುವವರು ಇರಬಹುದು, ಸಣ್ಣ ಬಿಸ್ನೆಸ್ ನಡೆಸ್ತಾ ಇರುವವರು ಇರಬಹುದು, ರೋಡ್ ಸೈಡ್ ಸ್ಟಾಲ್ಗಳನ್ನು ಹಾಕಿರುವವರು, ಫ್ರೂಟ್ ವೆಜಿಟೇಬಲ್ ವೆಂಡರ್ಗಳಿರಬಹುದು. ಇಂತಹವರ ಬಳಿಯಲ್ಲಿ ಅತ್ಯಂತ ಕಮ್ಮಿ ಡಿಸ್ಪೋಸಬಲ್ ಇನ್ಕಮ್ ಇರುತ್ತೆ. ಪ್ರತಿದಿನ ಅವರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಹೀಗೆ ಬರ್ತಾ ಇರುವಂತಹ ಇನ್ಕಮ್ನ ಒಂದು ಸಣ್ಣ ಚಂಕನ್ನು ಹೂಡಿಕೆ ಮಾಡಿದರೆ ಬೆಳೀತಾ ಇರುವಂತಹ ಭಾರತದ ಈ ಗ್ರೋತ್ ಸ್ಟೋರಿಯಲ್ಲಿ ಅವರಿಗೂ ಭಾಗ ಆಗುವಂತಹ ಅವಕಾಶ ಸಿಗುತ್ತೆ. ಅಂತಹವರಿಗೆ ಪ್ರಾಯಶಃ ತಿಂಗಳಿಗೆ ಒಮ್ಮೆಲೆ 500 ರೂಪಾಯಿಯೋ 1000 ರೂಪಾಯಿಯೋ ಹೂಡಿಕೆ ಮಾಡೋದು ಕಷ್ಟ ಆಗಬಹುದು. ಬಟ್ ವೆನ್ ಇಟ್ ಈಸ್ 51 ರೂಪೀಸ್ ಪರ್ ಡೇ, 1530 ರೂಪಾಯಿಯ ಆಸ್ಪಾಸಿನಲ್ಲಿ ಬರುತ್ತೆ. 30 ದಿನ ಇದೆ ಅಂತ ಹೇಳಿದರೆ ಅದು ಪ್ರಾಯಶಃ ಅವರಿಗೆ ಅಷ್ಟು ದೊಡ್ಡ ಮಟ್ಟಿನ ಮೊತ್ತ ಅಂತ ಅನ್ನಿಸ್ಲಿಕ್ಕಿಲ್ಲ. ಒಂದೇ ಸರ್ತಿಗೆ 1000 ರೂಪಾಯಿ 1500 ರೂಪಾಯಿ ಹೊಂದಿಸೋದಕ್ಕೂ ದಿನ 50 ರೂಪಾಯಿಯನ್ನು ಹೊಂದಿಸಿ ಅದನ್ನು SIP ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದನ್ನು ಮಾಡುವಂತಹವರು ನೀವು ಲೋ ಇನ್ಕಮ್ ಇದೆ, ಬಟ್ ಯು ವಾಂಟ್ ಟು ಗೆಟ್ ಇನ್ ಟು ದ ಇಕ್ವಿಟಿ ಮಾರ್ಕೆಟ್ಸ್, ಯು ವಾಂಟ್ ಟು ಗೆಟ್ ಇನ್ ಟು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದರೆ ಡೈಲಿ SIP ಮಾಡುವಂತಹ ಆಲೋಚನೆಯನ್ನು ನೀವು ಮಾಡಬಹುದು. ಹ್ಯಾವಿಂಗ್ ಸೆಡ್ ದ್ಯಾಟ್, ಪೇಟಿಎಮ್ನಲ್ಲಿ ನೀವು ಡೈಲಿ SIP ಮಾಡುವ ಪ್ರಯತ್ನದಲ್ಲಿದ್ದೀರಿ ಅಂತ ಹೇಳಿದರೆ ಇವತ್ತು ಅದನ್ನು ಸಪೋರ್ಟ್ ಮಾಡುವಂತಹದ್ದು ಬರೀ 3 ಫಂಡ್ಗಳು ಮಾತ್ರ. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಹೌಸ್ನ, ಅಂದರೆ ಇಟ್ ಈಸ್ ಅ ಮ್ಯೂಚುವಲ್ ಫಂಡ್ AMC, ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ. ಇವರು ನಡೆಸುವಂತಹ 3 ಫಂಡ್ಗಳಲ್ಲಿ ನೀವು ಹೂಡಿಕೆಯನ್ನು 21 ರೂಪಾಯಿ 51 ರೂಪಾಯಿ ಅಥವಾ 100 ರೂಪಾಯಿ ಹಾಗೆ ಇನ್ವೆಸ್ಟ್ ಪ್ರತಿದಿನ ಮಾಡಿಬಿಟ್ಟು ಡೈಲಿ SIP ಮಾಡುವಂತಹ ಅವಕಾಶ ಇದೆ. ಇಲ್ಲಿರುವಂತಹ 3 ಫಂಡ್ಗಳನ್ನು ನಾನೀಗ ಡಿಸ್ಕಸ್ ಮಾಡ್ತೀನಿ. ಅವುಗಳ ಪೋರ್ಟ್ಫೋಲಿಯೋ ಹೇಗಿದೆ, ಪೋರ್ಟ್ಫೋಲಿಯೋ ಅಲೋಕೇಶನ್ ಹೇಗಿದೆ, ಅಲ್ಲಿ ನಾವು ನೋಡಬೇಕಾಗಿರುವಂತಹದ್ದು ಏನು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಇನ್ನೂ ಒಂದು ಡಿಸ್ಕ್ಲೇಮರ್ ಏನು ಅಂತ ಹೇಳಿದರೆ,
ನಾನು ನೋಡಿದ ಹಾಗೆ ಪೇಟಿಎಮ್ನವರು ಸೆಲ್ ಮಾಡ್ತಾ ಇರುವಂತಹದ್ದು ರೆಗ್ಯುಲರ್ ಫಂಡ್ಗಳನ್ನು. ಇಟ್ ಈಸ್ ನಾಟ್ ಡೈರೆಕ್ಟ್. ಸೊ ಸಮ್ ಪಾರ್ಟ್ ಆಫ್ ಕಮಿಷನ್, ಒಂದು ಸಣ್ಣ ಪರ್ಸೆಂಟೇಜ್ 1% ಅಂತ ಯೋಚನೆ ಮಾಡಿ, ಅಥವಾ ಅದಕ್ಕಿಂತಲೂ ಕಮ್ಮಿ ಪರ್ಸೆಂಟ್ನ ಕಮಿಷನನ್ನು ಪೇಟಿಎಮ್ ಚಾರ್ಜ್ ಮಾಡುತ್ತೆ ಇದಕ್ಕೆ. ಬಿಕಾಸ್ ದೀಸ್ ಆರ್ ಸ್ಮಾಲ್ ಟಿಕೆಟ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಸೋ ಹ್ಯೂಜ್. ಪ್ರತಿದಿನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ₹50 ಅಂತ ಹೇಳಿದರೆ ವರ್ಷಕ್ಕೆ 365 ಎಂಟ್ರಿ ಅಲ್ಲಿ ಬರುತ್ತೆ, 365 ಚಂಕ್ಸ್ ಆಫ್ ಬೈಯಿಂಗ್ ಅಲ್ಲಿ ಆಗುತ್ತೆ. ಡೈಲಿ SIP ಬದಲಿಗೆ ಮಂತ್ಲಿ SIP ಮಾಡಿದರೆ ಬರೀ 12, ವೀಕ್ಲಿ SIP ಮಾಡಿದರೆ ಬರೀ 54 ಎಂಟ್ರಿಗಳು ಬರುವಂತಹದ್ದು. ಡೈಲಿ SIPಯನ್ನು ಮಾಡ್ತಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಅವರು ರೆಗ್ಯುಲರ್ ಫಂಡ್ಗಳನ್ನು ಸೆಲ್ ಮಾಡ್ತಿರಬಹುದು. ಐ ಆಮ್ ಇನ್ ನೋ ಅಪೋಸಿಷನ್ ಫಾರ್ ದ್ಯಾಟ್. ಈಗ ಅಲ್ಲಿ ಇರುವಂತಹ 3 ಫಂಡ್ಗಳು ಯಾವುದು ಅನ್ನೋದನ್ನು ನಾವು ನೋಡುವ ಪ್ರಯತ್ನವನ್ನು ಪಟ್ಟರೆ, the first fund that I see there is ICICI Prudential Blue Chip Fund Growth ಅಂತ ಹೇಳೋದು. ಈ ಫಂಡ್ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುವಂತಹದ್ದು 90%. ಈ ಮ್ಯೂಚುವಲ್ ಫಂಡ್ನ ಕ್ಯಾಟಗರಿಯನ್ನು ನೋಡಿದರೆ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದನ್ನು ಹೇಳ್ಬೋದು. ಬಿಕಾಸ್ 79.96% ಆಫ್ ಇಟ್ಸ್ ಮನಿ ಗೋಸ್ ಇನ್ ಟು ಲಾರ್ಜ್ ಕ್ಯಾಪ್ ಕಂಪನೀಸ್. ಈಗ ನಿಮಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಹೇಳಿದರೆ ಅವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದರೆ ಅವುಗಳ ಓವರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇಂಟು ಪ್ರೈಸ್ ಪರ್ ಶೇರನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರುವಂತಹ ವ್ಯಾಲ್ಯೂ 5,000 ಕೋಟಿಯದ್ದು ಅಥವಾ ಅದಕ್ಕಿಂತ ಕಮ್ಮಿಯದ್ದು ಅಂದರೆ ಅದನ್ನು ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇವುಗಳನ್ನು ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿಗಳು ಅಂತ ಹೇಳಲಾಗುತ್ತೆ. ಸಣ್ಣ ಕಂಪನಿ, ಅಲ್ಲಿರುವಂತಹ ಕಾರ್ಪೊರೇಟ್ ಗವರ್ನೆನ್ಸ್ ಚೆನ್ನಾಗಿದೆಯೋ ಗೊತ್ತಿರೋದಿಲ್ಲ, ಅವರಿಗೆ ಇರಬಹುದಾದಂತಹ ಸಮಸ್ಯೆಗಳೇನು ಅನ್ನೋದು ಅಷ್ಟೊಂದು ಗೊತ್ತಿರಲ್ಲ, ಅವರಿಗೆ ಇರಬಹುದಾದಂತಹ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಓವರ್ ಆಲ್ ಬಿಸ್ನೆಸ್ ಸೆನ್ಸ್ ಕಮ್ಮಿ ಇರಬಹುದು ಅನ್ನುವಂತಹ ಆಲೋಚನೆ ಇರುತ್ತೆ. ಬಿಕಾಸ್ ಆಫ್ ದಿಸ್ ಸ್ಮಾಲ್ ಕ್ಯಾಪ್ಸ್ ಆರ್ ಕನ್ಸಿಡರ್ಡ್ ಟು ಬಿ ರಿಸ್ಕಿಯರ್ ದ್ಯಾನ್ ಮಿಡ್ ಆ್ಯಂಡ್ ಲಾರ್ಜ್ ಕ್ಯಾಪ್. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳೇ ಅತಿ ದೊಡ್ಡ ಕಂಪನಿಗಳಾಗಿ ಬೆಳೆಯುವಂತಹ ಪೊಟೆನ್ಷಿಯಲ್ ಅನ್ನು ಕೂಡ ಹೊಂದಿರೋದು. ಆದರೆ ಫಾರ್ ಅ ಬಿಗಿನರ್ ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವಂತಹದ್ದು ಅಷ್ಟೊಂದು ಹೇಳಿ ಮಾಡಿಸಿದಂತಹ ಸಜೆಷನ್ ಅಲ್ಲ. ಸೊ ಹಾಗಾಗಿ ಇಫ್ ಯು ಆರ್ ಎನ್ ಎಕ್ಸ್ಟ್ರೀಮ್ಲಿ ನ್ಯೂ ಪರ್ಸನ್ ಹೂ ಇಸ್ ಕಮಿಂಗ್ ಇನ್ ಆ್ಯಂಡ್ ಇನ್ವೆಸ್ಟಿಂಗ್, ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಅಂತ ಹೇಳುವಂತಹ ಫಂಡ್ ಆಫರ್ಸ್ ಲೆಸ್ಸರ್ ರಿಸ್ಕ್ ವೆನ್ ಕಂಪೇರ್ಡ್ ಟು ಅದರ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಯಾಕೆ? ಇವರ ಇಕ್ವಿಟಿ ಹೋಲ್ಡಿಂಗ್ ಇರುವಂತಹದ್ದು 90%, ಅದರಲ್ಲಿ 79% ಇವರು ಹೂಡಿಕೆ ಮಾಡ್ತಾ ಇರುವಂತಹದ್ದು ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ, ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ 3.7%, ಸ್ಮಾಲ್ ಕ್ಯಾಪ್ ಮೇಲೆ 0.68%, ಉಳಿದ ಕ್ಯಾಟಗರಿಯಲ್ಲಿ ಇಲ್ಲದಿರುವಂತಹದ್ರ ಮೇಲೆ 5.84% ಹೂಡಿಕೆಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಸೊ ವೆನ್ ಯು ಇನ್ವೆಸ್ಟ್ ₹21 ಇನ್ ದಿಸ್ ಮ್ಯೂಚುವಲ್ ಫಂಡ್, 80% ಆಫ್ ದ್ಯಾಟ್, somewhere around 16 to 17 rupees goes into large cap companies. ಹಾಗಿದ್ರೆ ಯಾವ ಎಲ್ಲ ಕಂಪನಿಗಳು ಇಲ್ಲಿದ್ದಾವೆ, ಇವರ ಕಂಪ್ಲೀಟ್ ಹೋಲ್ಡಿಂಗ್ ಹೇಗಿದೆ ಅನ್ನೋದನ್ನು ನಾವು ನೋಡಿದರೆ, ICICI ಬ್ಯಾಂಕ್ನ ಮೇಲೆ ಇವರು ಅತಿ ಹೆಚ್ಚು ಹೂಡಿಕೆಯನ್ನು ಮಾಡ್ತಿದ್ದಾರೆ. 7.85% ಹೂಡಿಕೆಯನ್ನು ICICI ಬ್ಯಾಂಕ್ನ ಮೇಲೆ ಮಾಡ್ತಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸೆಕೆಂಡ್ ಲಿಸ್ಟಲ್ಲಿದೆ. ನಾನು ಈ ಓವರ್ ಆಲ್ ಹೋಲ್ಡಿಂಗ್ಸನ್ನು ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ತೀನಿ, ದಯವಿಟ್ಟು ಅಲ್ಲಿ ನೋಡಿ. ಬಟ್ ದ ಟಾಪ್ 10 ಕಂಪನೀಸ್ ಆರ್ ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ, HDFC ಬ್ಯಾಂಕ್, ಇನ್ಫೋಸಿಸ್, ಮಾರುತಿ ಸುಜುಕಿ, ಆಕ್ಸಿಸ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಭಾರತಿ ಏರ್ಟೆಲ್, ಸನ್ ಫಾರ್ಮಾ, ಹೀರೋ ಮೋಟೋಕಾಪ್, ITC ಲಿಮಿಟೆಡ್. ಸೊ ಬೇಸಿಕಲಿ ಎಲ್ಲವೂ ಗೊತ್ತಿರುವಂತಹ ಕಂಪನಿಗಳೇ. ಎಲ್ಲ ಕಂಪನಿಗಳದ್ದು ಒಳ್ಳೆಯ ಕಾರ್ಪೊರೇಟ್ ಗವರ್ನೆನ್ಸ್, ಒಳ್ಳೆಯ ಗ್ರೋತ್ ಹಿಸ್ಟ್ರಿ ಖಂಡಿತವಾಗಿಯೂ ಇದೆ. ಸೊ ಇಲ್ಲಿ ನೀವು ದುಡ್ಡನ್ನು ಹೂಡಿಕೆ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಗಿವ್ ಯು ಗುಡ್ ರಿಟರ್ನ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. 5-10 ವರ್ಷದ ಹೊರೈಸನ್ನ ಇಟ್ಕೊಂಡು ನೀವು ಇಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀರಿ ಅಂದರೆ ದಿಸ್ ಈಸ್ ಅ ಗುಡ್ ಫಂಡ್. ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನೋದನ್ನು ಮತ್ತೆ ಒತ್ತಿ ಹೇಳೋದಕ್ಕೆ ನಾನು ಬಯಸ್ತೀನಿ. ಐ ಆಮ್ ಜಸ್ಟ್ ಅನಲೈಸಿಂಗ್ ದಿಸ್ ಫಂಡ್ ಆ್ಯಂಡ್ ದಿಸ್ ಈಸ್ ವಾಟ್ ಐ ಫೀಲ್. ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕು ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕೇಳಿಬಿಟ್ಟು ಮತ್ತೆ ಹೂಡಿಕೆಯನ್ನು ಮಾಡಿ. ಇಲ್ಲಿರುವಂತಹ ಇನ್ನೊಂದು ಫಂಡ್ ICICI ಪ್ರುಡೆನ್ಷಿಯಲ್ ಮಲ್ಟಿ ಆಸೆಟ್ ಫಂಡ್ ಅಂತ ಹೇಳುವಂತಹದ್ದು. ಈ ಫಂಡ್ ಕ್ಯಾಟಗರಿಗಳ ಬಗ್ಗೆ ಪ್ರಾಯಶಃ ನಾನು ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ. ಅಲ್ಲಿ ನಿಮಗೆ ಯಾವ ಫಂಡ್ ಈ ರೀತಿಯ ಕ್ಯಾಟಗರಿಯಲ್ಲಿ ಬೀಳುತ್ತೆ, ಯಾಕೆ ಈ ರೀತಿಯ ಕ್ಯಾಟಗರಿ ಇರುತ್ತೆ, ಇಲ್ಲಿರುವಂತಹದ್ದಕ್ಕೂ ನಾನು ಆಗ ಹೇಳಿದಂತಹ ಬ್ಲೂ ಚಿಪ್ ಫಂಡ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನೆಲ್ಲ ಇನ್ನೊಮ್ಮೆ ಮಾತಾಡೋಣ. ಬಟ್ ಇಲ್ಲಿ ನಿಮಗೆ ಇಕ್ವಿಟಿ ಹೋಲ್ಡಿಂಗ್ 66% ಇದೆ, ಫಾರಿನ್ ಇಕ್ವಿಟಿ ಹೋಲ್ಡಿಂಗ್ಸ್ 0.05% ಇದೆ. ಉಳಿದಿರುವಂತಹ ದುಡ್ಡನ್ನು ಇವರು ಡೆಟ್ ಇನ್ಸ್ಟ್ರೂಮೆಂಟ್ಸ್ನ ಮೇಲೆ ಹಾಕ್ತಾರೆ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದರೆ ಗವರ್ಮೆಂಟ್ಗೆ ಕೊಡಬಹುದಾದಂತಹ ಸಾಲ, ಅಥವಾ ಬೇರೆ ಕಂಪನಿಗಳು ತಾವೇನನ್ನೋ ಮಾಡ್ತಿದ್ದೀವಿ ಅಂತ ಹೇಳುವ ಕಾರಣಕ್ಕೆ ದುಡ್ಡನ್ನು ರೇಸ್ ಮಾಡೋದಕ್ಕೆ ಸಾಲವನ್ನು ಕೇಳಬಹುದು, ಆ ಸಾಲವನ್ನು ಕೊಡೋದಕ್ಕೂ ಇರಬಹುದು. ಮತ್ತು ಡಿಬೆಂಚರ್ಸ್ ಅಂತ ಹೇಳುವಂತಹದ್ದು ಬರುತ್ತೆ, ಟ್ರೆಜರಿ ಬಿಲ್ಸ್ ಅಂತ ಹೇಳುವಂತಹದ್ದು ಬರುತ್ತೆ. ಅಲ್ಲಿಗೆಲ್ಲ ಇವರು ಹೂಡಿಕೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲೂ ಕೂಡ ಮತ್ತೆ ನೀವು ನೋಡಿದರೆ ಲಾರ್ಜೆಸ್ಟ್ ಹೋಲ್ಡಿಂಗ್ ಇರುವಂತಹದ್ದು ICICI ಬ್ಯಾಂಕ್ನ ಮೇಲೆ
ಇವರು ಇಕ್ವಿಟಿಯಲ್ಲಿ ಮಾಡುವಂತಹ ಹೂಡಿಕೆ 66%, 34%ನ ಆಸುಪಾಸಿನಲ್ಲಿ ಅಥವಾ 30%ನ ಆಸುಪಾಸಿನಲ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ನ ಮೇಲೆ, ಅಂದರೆ ಸಾಲ ಕೊಡುವಂತಹ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಹೂಡಿಕೆಯನ್ನು ಇವರು ಮಾಡ್ತಿರ್ತಾರೆ. ಇಲ್ಲಿರುವಂತಹ ಟಾಪ್ 10 ಕಂಪನಿಗಳು ICICI ಬ್ಯಾಂಕ್, HDFC ಬ್ಯಾಂಕ್, NTPC, ಮಾರುತಿ, ರಿಲಯನ್ಸ್, ಇನ್ಫೋಸಿಸ್, SBI ಕಾರ್ಡ್ಸ್, ಬಜಾಜ್ ಫಿನ್ಸರ್ವ್, ಸನ್ ಫಾರ್ಮಾ, ಇಂಡಿಗೋ, ONGC, ಭಾರತಿ ಏರ್ಟೆಲ್, ITC ಲಿಮಿಟೆಡ್. ಮತ್ತೆ ಇಲ್ಲಿ ಇರುವಂತಹ ಇಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಚೆನ್ನಾಗಿದ್ದಾವೆ ಅಂತ ಹೇಳೋದು ನನಗೆ ಅನ್ನಿಸ್ತಾ ಇರುವಂತಹದ್ದು. ಇವರು ಕೂಡ ತುಂಬ ದೊಡ್ಡ ಮಟ್ಟಿನ ಇಕ್ವಿಟಿ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಡೈವರ್ಸಿಫಿಕೇಶನ್ ಕೂಡ ತುಂಬ ಹೆಚ್ಚಾಗಿದೆ. ದಿಸ್ ಇಸ್ ಆಲ್ಸೋ ಓಕೆ. ಬಟ್ ನಿಮಗೆ ಹೆಚ್ಚಿನ ರಿಟರ್ನ್ಸ್ ಬೇಕು, ಹೆಚ್ಚಿನ ರಿಸ್ಕ್ಗೆ ನೀವು ರೆಡಿ ಇದ್ದೀರಿ ಅಂತ ಹೇಳಿದರೆ ಯು ಶುಡ್ ಗೋ ಫಾರ್ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಗ್ರೋತ್. ಸ್ವಲ್ಪ ಕಮ್ಮಿ ರಿಸ್ಕ್ ನಿಮಗೆ ಬೇಕು, ಯು ಡೋಂಟ್ ವಾಂಟ್ ಟು ಟೇಕ್ ಮಚ್ ರಿಸ್ಕ್ ಅಂತ ಹೇಳಿದರೆ ಇದೊಂದು ರೀತಿಯ ಹೈಬ್ರಿಡ್ ಫಂಡ್, ಮಲ್ಟಿ ಆಸೆಟ್ ಫಂಡ್ ಅಂತ ಇದೆಯಲ್ಲ, ICICI ಪ್ರುಡೆನ್ಷಿಯಲ್ ಮಲ್ಟಿ ಆಸೆಟ್ ಫಂಡ್, ಇದರ ಮೇಲೆ ಹೂಡಿಕೆಯನ್ನು ಮಾಡಬಹುದು. ನಿಮಗೆ ಯಾವುದೇ ರೀತಿಯ ರಿಸ್ಕ್ ಬೇಡ, ದುಡ್ಡನ್ನು ಸ್ವಲ್ಪ ಸಮಯದವರೆಗೆ ಅಲ್ಲಿ ಪಾರ್ಕ್ ಮಾಡಬೇಕು, ನನಗೆ 6 ತಿಂಗಳಲ್ಲೋ 1 ವರ್ಷದಲ್ಲೋ ಈ ದುಡ್ಡು ಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ನೀವಿದ್ದರೆ ದೆನ್ ದೆರ್ ಇಸ್ ಅನದರ್ ಫಂಡ್ ನೋನ್ ಆಸ್ ICICI ಪ್ರುಡೆನ್ಷಿಯಲ್ ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ ಅಂತ ಹೇಳೋದು. ಇದನ್ನು ಡೆಟ್ ಫಂಡ್ ಅಂತ ನಾವು ಕರಿತೀವಿ. ಈ ಡೆಟ್ ಫಂಡ್ ಅಂತ ಹೇಳುವಂತಹದ್ದು ವರ್ಷಕ್ಕೆ ನಿಮಗೆ 7.5%, 8%ನಷ್ಟು ರಿಟರ್ನ್ಸನ್ನು ಮಾತ್ರ ಕೊಡುತ್ತೆ. ಅದಕ್ಕಿಂತ ಹೆಚ್ಚಿನ ರಿಟರ್ನ್ಸನ್ನು ಕೊಡೋದಿಲ್ಲ. ಲೋ ರಿಸ್ಕ್ ಫಂಡ್ನ ಕ್ಯಾಟಗರಿಯಲ್ಲಿ ಇಲ್ಲಿ ಬರುತ್ತೆ. ಇದು ನೀವು ಹಾಕಿದಂತಹ ದುಡ್ಡಿಗೇನು ಮೋಸ ಆಗೋದಿಲ್ಲ. 6-7%ಗಳ ರಿಟರ್ನ್ಸನ್ನು ನಿಮಗೆ ಈ ರೀತಿಯ ಫಂಡ್ಗಳು ಕೊಡ್ತವೆ. ಇದರ ಹೋಲ್ಡಿಂಗನ್ನು ಕೂಡ ನಾನು ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ತೀನಿ. ಸೊ ಬೇಸಿಕಲಿ ವೆನ್ ಯು ಲುಕ್ ಆಟ್ ಇಟ್, ಇಲ್ಲಿರುವಂತಹದ್ದು ಬರೀ 3 ಅವಕಾಶ. ಇಫ್ ಯು ಆರ್ ಓಕೆ ಫಾರ್ ಹೈಯರ್ ರಿಸ್ಕ್ ಆ್ಯಂಡ್ ಯು ಎಕ್ಸ್ಪೆಕ್ಟ್ ಅ ಹೈಯರ್ ರಿಟರ್ನ್. ಹೈಯರ್ ರಿಸ್ಕ್ ಹೈಯರ್ ರಿಟರ್ನ್ ಹೇಗೆ ಬರುತ್ತೆ ಅನ್ನೋದನ್ನು ಆಲೋಚನೆ ಮಾಡೋಣ. 51 ರೂಪಾಯಿಯ ಹೂಡಿಕೆಯನ್ನು ಪ್ರತಿದಿನ ನೀವು ಮಾಡ್ತಿದ್ದೀರಿ ಅಂದರೆ 1530 ರೂಪಾಯಿಯನ್ನು ನೀವು ಹೂಡಿಕೆ ಮಾಡಿದ ಹಾಗಾಯಿತು. ಲೆಟ್ ಅಸ್ ಜಸ್ಟ್ ಇಮ್ಯಾಜಿನ್, ನಿಮಗೀಗ 30 ವರ್ಷ, ನೀವಿನ್ನೂ 30 ವರ್ಷಕ್ಕೆ ಈ ಹೂಡಿಕೆಯನ್ನು ಚಾಚು ತಪ್ಪದೆ ಪ್ರತಿದಿನ ಮಾಡ್ತೀರಿ ಅಂತ. ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್ ಮ್ಯೂಚುವಲ್ ಫಂಡ್ಸ್, ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅದು ಕೂಡ 12% ರಿಟರ್ನ್ಸನ್ನು ಕೊಡುತ್ತೆ ಅಂತ. ಹೀಗೆ 12% ರಿಟರ್ನ್ಸನ್ನು 30 ವರ್ಷದ ಅವಧಿಗೆ ಅದು ಕೊಡ್ತು ಅಂದರೆ ನೀವು ಪ್ರತಿದಿನ ಮಾಡುವಂತಹ 51 ರೂಪಾಯಿಯ ಹೂಡಿಕೆ 5.5 ಲಕ್ಷ ರೂಪಾಯಿಯ ಹೂಡಿಕೆ ಮಾಡಿದ ಹಾಗೆ 30 ವರ್ಷದ ಕೊನೆಯಲ್ಲಾಗಿರುತ್ತೆ. ಆ್ಯಂಡ್ ಹಿಯರ್ ಮೀ ಔಟ್, ಹೀಗೆ ನೀವು ಮಾಡುವಂತಹ 5.5 ಲಕ್ಷದ ಹೂಡಿಕೆ 30 ವರ್ಷದ ಕೊನೆಗೆ 54 ಲಕ್ಷ ಆಗಿರುತ್ತೆ. ಇದನ್ನೇ ಅವರು ನನ್ನ ಬಳಿಯಲ್ಲಿ ಹೇಳಿದ್ದು. ನಮ್ಮ ಬದುಕು ಕಷ್ಟ ಇದೆ, ನಮ್ಮ ಮಕ್ಕಳ ಬದುಕಿಗಾದರೂ ಚೆನ್ನಾಗಿರುವಂತಹ ಭವಿಷ್ಯ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಬೇಕು ಅನ್ನುವ ಕಾರಣಕ್ಕೆ ದಿನಾ 51 ರೂಪಾಯಿ ಹೂಡಿಕೆಯನ್ನು ನಾನು ಮಾಡ್ತಿದ್ದೀನಿ. ಈಸ್ ದಿಸ್ ಓಕೆ ಅಂತ ಅವ್ರು ಕೇಳಿದ್ದು. ಅದಕ್ಕೆ ನಾನು ಹೇಳ್ತಿರೋದು, ನೀವು ಅವರ ರೀತಿಯವರಾಗಿದ್ದರೆ, ಇಫ್ ಯು ವಾಂಟ್ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇನ್ ಯುವರ್ ಲೈಫ್, ಬದುಕಲ್ಲಿ ಏನನ್ನೋ ಮಾಡಬೇಕು ಅನ್ನುವ ಆಲೋಚನೆ ನಿಮಗಿದ್ದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಏನೂ ಇಲ್ಲದೆ ಇರುವವರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹಿಸ್ಟ್ರಿ ಇದೆ. ಎಲ್ಲವನ್ನೂ ಇಟ್ಟುಕೊಂಡಿದ್ದವರು ಎಲ್ಲವನ್ನ ಕಳೆದುಕೊಂಡು ಭೂಮಿಗೆ, ರೋಡ್ ಸೈಡ್ಗೆ ಬಂದಂತಹ ಉದಾಹರಣೆಯೂ ಕೂಡ ಹಿಸ್ಟ್ರಿಯಲ್ಲಿದೆ. ಇಟ್ ಆಲ್ ಕಮ್ಸ್ ಟು ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಗುಡ್ ಫಿನಾನ್ಷಿಯಲ್ ಬಿಹೇವಿಯರ್. ನಿಮಗೆ ಒಳ್ಳೆಯ ಫಿನಾನ್ಷಿಯಲ್ ಬಿಹೇವಿಯರ್ ಇದೆ ಅಂತ ಹೇಳಿದರೆ ದಿಸ್ ಈಸ್ ಅನ್ ಅವೆನ್ಯೂ ಫಾರ್ ಯು ಟು ಎಕ್ಸ್ಪ್ಲೋರ್, ದಿಸ್ ಈಸ್ ಅನ್ ಅವೆನ್ಯೂ ಫಾರ್ ಯು ಟು ಇನ್ವೆಸ್ಟ್ ಆಲ್ಸೋ. ನಿಮಗೆ ತಿಂಗಳು ಸ್ಯಾಲರಿ ಬರ್ತಿದೆ ಅಂತ ಹೇಳಿದರೆ ಪ್ಲೀಸ್ ಗೋ ಅಹೆಡ್ ಫಾರ್ ಮಂತ್ಲಿ SIP. ಬಟ್ ದಿನಾ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ, ಆ ಇನ್ಕಮಿನ ಒಂದು ಸಣ್ಣ ಭಾಗವನ್ನು ಹೂಡಿಕೆ ಮಾಡಿದರೆ ಆಗ ಉಳಿಸೋಕೆ ಸಾಧ್ಯ, ತಿಂಗಳ ಕೊನೆಯಲ್ಲಿ ದುಡ್ಡು ಉಳಿಯೋದಿಲ್ಲ ಅನ್ನುವರು ನೀವಾಗಿದ್ದರೆ ಯು ಕ್ಯಾನ್ ಥಿಂಕ್ ಆಫ್ ಡೂಯಿಂಗ್ ದಿಸ್. ಇದು ಇನ್ನೂ ಸ್ವಲ್ಪ ಮೆಚ್ಯೂರ್ ಆಗಬೇಕಾಗಿರುವಂತಹ ಟೆಕ್ನಾಲಜಿ. ಬಿಕಾಸ್ ಡೈಲಿ ಸಿಪ್ಸ್ ಆರ್ ನಾಟ್ ಯೆಟ್ ದ್ಯಾಟ್ ಪಾಪ್ಯುಲರ್ ಆಗುತ್ತೆ ಭವಿಷ್ಯದಲ್ಲಿ. ಎಲ್ಲರಿಗೂ ಮ್ಯೂಚುವಲ್ ಫಂಡ್ ಹೂಡಿಕೆ, ಭಾರತದ ಇಕ್ವಿಟಿ ಮಾರ್ಕೆಟ್ನ ಮೇಲೆ ಮಾಡುವಂತಹ ಹೂಡಿಕೆ ಅಫೋರ್ಡೆಬಲ್ ಆಗಬೇಕು ಅಂದರೆ ಈ ರೀತಿಯ ಸ್ಕೀಮ್ಗಳು ಬರಬೇಕು. ಹೋಪ್ಫುಲಿ ದ್ಯಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಇದು ಇವತ್ತಿನ ವಿಡಿಯೋ. ನಿಮಗೆ ಒಂದು ವೇಳೆ ಈ ಪೇಟಿಎಮ್ ಅನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಈ SIP ಮಾಡೋದು ಹೇಗೆ ಅನ್ನುವಂತಹ ಡೆಮೋ ಬೇಕು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ಕೇಳಿ. ನಾನು ಅದರ ಡೆಮೋ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಮುಂದೆ ಹಾಕ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಮ್ಯೂಚುವಲ್ ಫಂಡ್ SIPಗಳಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂತ ಅಂದರೆ SIP ಅಂತ ಕಮೆಂಟ್ ಮಾಡಿ. ಬೇರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಗಳಿಗಾಗಿ, ನಿಮ್ಮ ಲೈಕ್ಗಳಿಗಾಗಿ, ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿ ಅಂತ, ಫೇಸ್ಬುಕ್ಕಲ್ಲಿ ನೀವು ಅದನ್ನು ನೋಡ್ತಿದ್ದೀರಿ ಅಂದರೆ ನನ್ನನ್ನು ಫಾಲೋ ಮಾಡಲಿ ಅಂತ ನಾನು ಕೂಡ ಕಾಯ್ತಿರ್ತೀನಿ. ಆ್ಯಸ್ ದ ಫ್ಯಾಮಿಲಿ ಬಿಕಮ್ಸ್ ಬಿಗರ್, ನನ್ನ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ, ಕಂಟೆಂಟ್ ಮಾಡಬೇಕು ಅನ್ನುವಂತಹ ಝೀಲ್ ಕೂಡ ಹೆಚ್ಚಾಗುತ್ತೆ. ಆ ಕಾರಣದಿಂದ ನಾನು ನಿಮ್ಮ ಹತ್ರ ಕೇಳ್ತಿರುವಂತಹದ್ದು, ದಯವಿಟ್ಟು ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿದೆ ಅಂದರೆ ಬೇರೆಯವರ ಜೊತೆಯಲ್ಲೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.